ಎಲ್ಲರಿಗೂ ಟೇಸ್ಟಿ ಚಾಪ್ಟರ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಾವಿವತ್ತು ಸಬ್ಬಸಿಗೆ ಸೊಪ್ಪಿನ ಬಸ್ಸಾಂಬಾರು ಮಾಡ್ತಿದ್ವಿ. ಹೇಗೆ ಮಾಡೋದಂತ ನೋಡೋಣ. ಕುಕ್ಕರ್ಗೆ ಟೀ ಗ್ಲಾಸಲ್ಲಿ 3 ಲೋಟ ಹೆಸರು ಕಾಳು, ಸಬ್ಬಸಿಗೆ ಸೊಪ್ಪು, ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ರಿಂದ 3 ಸ್ಪೂನ್ ಆಯಿಲ್ ಹಾಕಿ 3 ಅಥವಾ 4 ವಿಸಲ್ ಮಾಡಿಸಬೇಕು. ವಿಸಲ್ ಆಗೋದ್ರೊಳಗೆ ನಾವು ಸಾಂಬಾರಿಗೆ ಮಸಾಲೆ ಮಾಡ್ಕೊಂಬಂದುಬಿಡೋಣ. ಮಸಾಲೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ, ಟೊಮೊಟೊ. ಈ ಸಾಂಬಾರು ಜೊತೆಗೆ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಾಂಬಾರು ಮತ್ತು ಮುದ್ದೆ ಮಾಡ್ಕೊಂಡು ತಿಂದಮೇಲೆ ನನಗೆ ಕಮೆಂಟ್ ಮಾಡಿ. ಮಸಾಲೆ ಮಾಡಲು ಇಲ್ಲಿ ನಾನೊಂದು ಪಾತ್ರೆ ಯೂಸ್ ಮಾಡ್ತಿದ್ದೀನಿ. ಪಾತ್ರೆ ಬಿಸಿ ಆದ ನಂತರ 3 ರಿಂದ 4 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಶೇಂಗಾ ಎಣ್ಣೆ ಬಳಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವುದಾದ್ರೂ ಎಣ್ಣೆಯನ್ನು ಯೂಸ್ ಮಾಡ್ಬೋದು. ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ ಹಾಕ್ತಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಈರುಳ್ಳಿ ಹಾಕಿದ ನಂತರ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನಂತರ ಟೊಮೊಟೊ ಹಾಕಿ 1 ಚಮಚ ಉಪ್ಪನ್ನು ಹಾಕಿ. ಉಪ್ಪು ಹಾಕಿದ ನಂತರ 3 ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಿ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಟ್ಟಿದ್ದೀನಿ. 3 ನಿಮಿಷ ಆದಮೇಲೆ ಹೀಗೆ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ಚೆನ್ನಾಗಿ ಕುದೀಲಿ 3 ನಿಮಿಷ. ಇಲ್ಲಿ ನಾನು ಪದೇ ಪದೇ ಕೈ ಆಡ್ತಿದ್ದೀನಿ, ಯಾಕಂದರೆ ತಳ ಹಿಡ್ಕೊಳ್ಳುತ್ತೆ. ತಳ ಹಿಡ್ಕೊಬಾರ್ದು ಅಂದರೆ ಹೀಗೆ ಕೈ ಆಡ್ತೀರಿ. ಇವಾಗ ಬೆಂದಿದೆ. ಇದಕ್ಕೆ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡ್ರ್ 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಸಾಂಬಾರು ಪೌಡ್ರ್ ಹಾಕಿದ ನಂತರ ಸ್ಟವ್ ಆಫ್ ಮಾಡಿ. ಇದೊಂದು 5 ನಿಮಿಷ ಆರಲಿ. ಅಷ್ಟರಲ್ಲಿಗೆ ಈಗ 3 ವಿಸಲ್ ಹೊಡಿತಾ ಇದೆ. 3 ವಿಸಲ್ ಆದಮೇಲೆ ಬೇಳೆದು ಆಫ್ ಮಾಡಿ. ಇವಾಗ ನಾವು ಮಿಕ್ಸಿ ಮಾಡ್ಕೊಂಬಿರೋಣ ಮಸಾಲೆನ. ಇಲ್ಲಿ 3 ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಹಾಗೂ ಕೊತ್ತಂಬರಿ ಸೊಪ್ಪಿನ ಕಡ್ಡಿ, ಬಿಕಾಸ್ ಅದು ಚೆನ್ನಾಗಿ ನುರಿಯುತ್ತೆ, ಹಾಗೂ ಮಾಡಿರೋಂಥ ಮಸಾಲೆ. ಇಲ್ಲಿ ನಾನು ಎಲ್ಲದನ್ನು ಹಾಕಿದ್ದೀನಿ. ವಿಸಲ್ ಆರಿದ ಮೇಲೆ ಕಾಳು ಮತ್ತು ಸೊಪ್ಪು ಬೆಂದಿರುತ್ತಲ್ವ, ಅದನ್ನು 1 ಸ್ಪೂನಷ್ಟು ಈ ಜಾರ್ಗೆ ಹಾಕ್ಕೋಬೇಕು. ನೋಡಿ ಇಲ್ಲಿ ಹಾಕೋತಾ ಇದ್ದೀನಿ. ಕಾಳು ಮತ್ತು ಸೊಪ್ಪನ್ನು ಹಾಕಿಬಿಟ್ಟು ತುಂಬ ಸಣ್ಣಗೆ ಪೇಸ್ಟಾಗಿ ಮಾಡ್ಕೊಂಬರ್ಬೇಕು. ನಾನು ಮತ್ತು ಕಾಳು ಮತ್ತು ತಿಳಿನ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು. ಒಂದು ಪಾತ್ರೆ ಕಾಯ್ದ ನಂತರ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ ಹಾಗೂ ಬೆಳ್ಳುಳ್ಳಿ ಇದಿಷ್ಟು ಹಾಕಿ ರುಬ್ಬಿರುವಂಥ ಮಸಾಲೆನ ಹಾಕಿಬಿಟ್ಟು 1 ನಿಮಿಷ ಚೆನ್ನಾಗಿ ಬೇಯಿಸಿ, ಸೋಸಿರುವಂತಹ ಬೇಳೆ ನೀರು ಸೋಸಿರ್ತೀವಲ್ಲ, ಆ ಸೋಸಿರೋ ನೀರನ್ನು ಇದಕ್ಕೆ ಹಾಕಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ. ಇಲ್ಲಿ ನಾನು ಸೋಸಿರುವಂಥ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕೈಯಾಡಿ
ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಲ್ಲ ಅಂತ ನೋಡ್ಕೊಳ್ಳಿ. ಇನ್ ಕೇಸ್ ಸ್ವಲ್ಪ ಖಾರ ಅಥವಾ ಉಪ್ಪು ಅನಿಸಿದರೆ ಚೂರು ಬೆಲ್ಲ ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು ಕಡಿಮೆ ಇದೆ, ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ. ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸೊ ಕುದಿಸಿದ್ರೆ ಸಾಂಬಾರು ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಸೊ ಇವಾಗ ಸಾಂಬಾರು ರೆಡಿ. ನೀರು ಮತ್ತು ಕಾಳು ಸಪ್ರೇಟ್ ಮಾಡಿರ್ತೀವಲ್ಲ, ಈಗ ಕಾಳಿಗೆ ಒಗ್ಗರಣೆ ಕೊಡಬೇಕು. ಸೊ ಒಂದು ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಸೊ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ, ಸಾಸಿವೆ ಹಾಕಿದ ನಂತರ ಕರಿಬೇವು, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ 1 ನಿಮಿಷ ಬೇಯಲಿ. ಸೊ ಬೆಂದ ನಂತರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ಇದನ್ನು ಕಾಳಿಗೆ ಹಾಕಿಬಿಟ್ಟು 2 ನಿಮಿಷ ಫ್ರೈ ಮಾಡಬೇಕು, ಮಿಕ್ಸ್ ಮಾಡಿ. ಸೊ ಹೀಗೆ 2 ನಿಮಿಷ ಕೈಯಾಡಿ. ಒಗ್ಗರಣೆ ಹಾಕಿದ ನಂತರ ಪಲ್ಯ ಕೂಡ ರೆಡಿ. ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ರೆಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬಸ್ಸಾಂಬಾರು ಮುದ್ದೆ ಜೊತೆಗೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಸೊ ಮುದ್ದೆ ಮಾಡೋದನ್ನು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ಎ ಬೆಲ್ ಐಕಾನ್. ಥ್ಯಾಂಕ್ ಯು.